ನೀರು ಹೊಡ್ಕ ಮನಿ ಒಳಗಿನ ಸಾಮಾನುಗಳೆಲ್ಲ ಅಂಡಿ ಮನೆಗಿನ ಬಾಂಡೆ ಸಾಮಾನುಗಳೆಲ್ಲ ಅಕ್ಕಿ ಬ್ಯಾಳಿ ಮನೆ ಒಳಗಿನ ಸಾಮಾನೆಲ್ಲ ಹೋಗಿದಾವು. ಮತ್ತೆ ಇನ್ನೂವರೆಗೂ ಯಾರು ಬಂದಿಲ್ಲ ನಮ್ಮನ್ನ ಏನಾಗೈತಿ ಯಾವ ಅಧಿಕಾರಿಗಳನ್ನು ಬಂದ್ ನಮ್ಗೆ ಇನ್ನೂ ಯಾರು ಏನು ಕೇಳೇ ಇಲ್ಲ. 3 ವರ್ಷ ಏನಾಗೈತಿ ಗ್ರಾಮ ಪಂಚಾಯತಿಯವರು ಬಂದ್ ನಮ್ಗೆ ಏನು ಕೇಳಿಲ್ಲ. ಮತ್ತೆ ಯಾವ ಪಿಡಿಒನು ಇಲ್ಲ, ಯಾವ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲ, ಏನು ಬಂದ್ ನಮ್ಗೆ ಯಾರು ಕೇಳಿಲ್ಲ. ನಮ್ಮ ಮನಿ ಒಳಗಿನ ಸಾಮಾನು ಯಾರು ಬಂದು ಇಲ್ಲ ನಮ್ಗೆ ಅಲ್ಲಿ ಗೇಡ್ ಮಾಡ್ತಾ ಅನ್ನೋದು ಗಪ್ ನಮ್ಮ ಮನಿಗೊಳದಾಗ ಹಾಸಿಗಿಲ್ಲ, ಹೊತ್ಕೊಳಕ್ ಏನಿಲ್ಲ, ನಮ್ಮ ಅಡಿಗೆ ಮಾಡಿ ತಿನ್ನಕ್ ಏನಿಲ್ಲ, ಎಲ್ಲಾ ಹೋಗಿದಾವು. ಹಿಂಗಾದ್ರೆ ಯಾರು ಏನು ಕೇಳಾಕ ಬಂದಿಲ್ಲ. ಈಗ ಹಳ್ಳಿಗಳ ಕಾವಲಿಗಳು ಎಲ್ಲಾ ಸ್ವಚ್ಛಿದ್ರೆ ಎಲ್ಲಾ ದಾಟಿ ಹೋಗ್ತಿತ್ತು. ನಮ್ಮ ಊರುಗಳಿಗೆ ಆ ಕಾವಲಿ ಮಾಡಿದನು, ಈ ಕಾವಲಿ ಮಾಡಿದನು, ಹಳ್ಳ ಯಾವ್ದು ಏನು ಮಾಡಿಲ್ಲ. ಎಲ್ಲ ನೋಡಿದ್ರೆ ಗೊತ್ತಾಗ್ತಿತ್ತು ನಿಮ್ಗ ಯಾವ ಹಳ್ಳಗಳು ಎಲ್ಲಾ ಸ್ವಚ್ಛ ಇಲ್ಲದ ಕಾರಣನ ಎಲ್ಲಾ ಬಂದ್ ಮನಿಗೊಳದಾಗ ನೀರ್ ಹೋಗ್ತಾವು. ಮತ್ತೆ ಹಿಂಗಾದ್ರೆ ಈಗ ಇವತ್ತ ಹಳ್ಳ ಕೊಚ್ಚೋಗೈತಿ, ನಾಳೆ ನಮ್ಮ ಮನಿಗಳು ಕೊಚ್ಚೋಗ್ತಾವು. ಈಗ ನಾವು ದಾಟಿ ಉಳಿದಿದ್ದೆ ಹೆಚ್ಚಿನ ನಾವು ಮನಿಗೊಳದಾಗ ನಾವು 7-8 ಜನ ನಾವು ಇದ್ದು. ಆ 7-8 ಜನ ಇದ್ದಾಗ ನಾವು ಆ ಮನಿ ಒಳಗಿನ ದಾಟಿ ಬಂದಿದ್ದೆ ಹೆಚ್ಚಿಂದ ನಾವು 6 ಜನ ಅಲ್ಲಿಂದ ಪ್ರಾಣ ಕಳ್ಕೊಂಡು ನಾವು ಹೋಗ್ಬೇಕಾಗಿತ್ತು. ನಮ್ಮ ಮನಿಗೊಳದಾಗ ಯಾವ ರೀತಿ ಕೊಡ್ದೈತಪ್ಪ ಅಂತಂದ್ರ ನಮ್ಮ ಮನಿ ಹಿಂದೆ ಯಾವ್ದು ಏನು ಉಳ್ದೇ ಇಲ್ಲ. ಎಲ್ಲ ನೋಡ್ರೆ ಗೊತ್ತಾಗಿತ್ತು ನಿಮ್ಗೆ ಎಲ್ಲಾ ಬೀನ್ಗಳು ಲೆವೆಲ್ ಎಲ್ಲ ತೆಗ್ದು ಬಿದ್ದಾವ ನಮ್ಮ ಮನಿಗಳೆಲ್ಲ. ಆ ಸೈಡ್ ಎಲ್ಲ ಇನ್ನೂವರೆಗೆ ಯಾವ ಅಧಿಕಾರಿಗಳು ಬಂದು ಏನು ಕೇಳಿಲ್ಲ, ಯಾವ ಪಂಚಾಯತಿಯವರು ಬಂದಿಲ್ಲ, ಯಾರು ಬಂದಿಲ್ಲ, ಏನು ಬಂದಿಲ್ಲ. ಸಮಸ್ಯೆಗಳು ಯಾರು ಕೇಳಾಕ ಪಂಚಾಯತಿನಿಂದ ಯಾರು ಬಂದಿಲ್ಲ, ಯಾವ ಸದಸ್ಯರು ಬಂದಿಲ್ಲ, ಯಾವ ಅಧ್ಯಕ್ಷರನ್ನು ಬಂದಿಲ್ಲ, ಯಾವ ಪಿಡಿಒನು ಬಂದಿಲ್ಲ, ಯಾರು ಬಂದು ನಮ್ಗೆ ಏನು ಕೇಳಿಲ್ಲ. ಇದು ನಿನ್ನಿಂದ ಆಗೈತಿ. ಅವ್ ಕಾವಲಿನ ಇಲ್ಲ, ಕಾವಲಿಗಳು ಸ್ವಚ್ಛ ಇದ್ರೆ ನಮ್ಮ ಮನೆಗಳೆಲ್ಲ ಆಗ್ತಿತ್ತು. ಈ ಕಾವಲಿಗಳು ಮಾಡಿ 10 ವರ್ಷ ಆಯ್ತು. ಆ 10 ವರ್ಷ ಕಾವಲಿಗಳು ಇಟ್ಟಿಟ್ಟ ಮಣಕಾಲ ಮಠ ಕಾವಲಿ ಅದಾವ. ನೀರ್ ಹಾರ್ದು ಹೋಗಂದ್ರೆ ಎಲ್ಲಿಂದ ಹಾರ್ದು ಹೋಗ್ಬೇಕದು. ನೋಡ್ರ ಊರ್ ತಗನಾಗೈತಿ, ಗುಡ್ಡದ ನೀರೆಲ್ಲ ಬಂದು ಊರಾಗ ಹೋಗ್ತಾ ಮನಿ ಎಲ್ಲ ನಮ್ಮ ನಾಶ ಮಾಡಿರ್ತಾವ. ಮ್ಯಾಲ ಹಳ್ಳ ಎಲ್ಲ ಬಂದು ನಮ್ಮ ಹಳ್ಳಿ ನೀರೆಲ್ಲ ಬಂದು ನಮ್ಮ ಮನ್ಯಾಗ ಹೋಗ್ತಾ 5 ಫೂಟ್ ಲೆವೆಲ್ ಮನ್ಯಾಗಿಂದ ನೀರೆಲ್ಲ ಕೊಟ್ಕೊಂಡು ಹೋಗೈತಿ. पंचायत वाला उद्या मागवा पूर्ण उद्या ब्रिज उद्या काढून टाकू. हे टीव्ही कडचं काय गरज नाही. जरा सोडते काय होस काय डोके काय मारलं काय असं इथे काढ नकोस रे. इथे काढलं तर आज किचन तुझं पाणी कळा. एक फोटो आहे का पण फोटो